ಇವತ್ತ ಮನಸ್ಸು ಒಂದ್ ಸ್ವಲ್ಪ ಭಾಳ ಸಪ್ಪಲಾಗೈತ್ರಿ. ಯಾಕಂದ್ರ ಇವತ್ತ ತುಳಸಿ ಮದಿವಿ ಅಂತ್ರಿ. ನಾನು ಎವ್ರಿ ಇಯರ್ ಬಿಜಾಪುರ ಒಳಗಿದ್ದೆ ಅಂದ್ರ ಪಕ್ಕಾ ತುಳಸಿ ಮದ್ವಿ ಮಾಡೇ ಮಾಡ್ತಿದ್ವಿ. ನಮ್ಮವ್ವ ನಾನು ಕುಂದ್ರಿಸಿ ತುಳಸಿ ಮದ್ವಿ ಮಾಡು. ನನ್ನ ಮನ್ಯಾಗ ಇರುವ ಇವು 3 ಗಿಡಗಳು ತಂದು ಇಟ್ಕೊಂಡೀನ್ರಿ. ಇದು ನೋಡ್ರಿ, ಇದು ಹೆಂಗೆ ಬಾಡಾಗತ್ತದ ನೋಡ್ರಿ. ಇದೆಲ್ಲ ಈಗ ವಿಂಟರ್ ಬತ್ತ, ಇವನ್ನ ಸಮ್ಮರ್ನ್ಯಾಗ ಬ್ಯಾಸ್ಗ್ಯಾಗ ತೊಗೊಂಬಂದಿದ್ದೆ ರೀ. ಈಗ ವಿಂಟರ್ನ್ಯಾಗ ಎಲ್ಲ ಬಾಡ್ ಹೋಗತ್ತೈತ್ರಿ. ಇದನ್ನು ಫುಲ್ಲು ಹೂವು ಇದ್ದು ಈಗ 4 ಹೂವು ಉಳ್ದಾವ. ಇದು ಅಂತ್ರಿ ಇನ್ನು ಕೆಡಬ್ಯಾಡ್ರಿ, ಇನ್ನು ಬಾಡಿ ಬಕ್ಲಾಗತ್ತೈತಿ. ಇದು ಸುಟ್ಟ ಹೋಗಿದ್ದೀನಿ, ಇನ್ನೇನು ಉಳ್ದಿಲ್ಲ ಅಂತ ಅನ್ಸಾತೈತ್ರಿ ಇದ್ರೊಳಗೆ. ಇಂಥದ್ರೊಳಗೆ ರೀ ನಾನು ತುಳಸಿ ಗಿಡನೂ ತೊಗೊಂಬಂದಿದ್ನಿ. ತುಳಸಿ ಗಿಡ ಸಮ್ಮರ್ ಒಳಗೆ ತೊಗೊಂಬಂದ ತುಳಸಿ ಮದ್ವಿ ಮಾಡಬೇಕು ಅಂತ ಹೇಳಿ ತೊಗೊಂಬಂದಿದ್ನಿ ರೀ. ಅದನ್ನು 2 ದಿನದಾಗ ಸುಟ್ಟ ಹೋತ್ರಿ. ಅದು ನನ್ನ ಮನ್ಯಾಗ ಬಿಸಿಲು ಬರಂಗಿಲ್ಲ. ಆಮೇಲೆ ನಮ್ದು ಸ್ವಂತ ಮನೆ ಇತ್ತಂದ್ರೆ ಹೆಂಗಾರ ಮಾಡಿ ಮನ್ಯಾಗ ಜಾಗ ಇತ್ತಂದ್ರೆ ಬಿಸಿಲು ಬರಾತಿತ್ತಂದ್ರೆ ಇಟ್ಕೋಬೋದ್ರಿ. ಇಲ್ಲಿ ನಮ್ಮ ಮನ್ಯಾಗ ಬಿಸಿಲು ಬರಂಗಿಲ್ಲ ಚಲೋ ಹೊತ್ನಾಗೆ. ಅದಕ್ಕೆ ಗಾಳಿ ಬೆಳಕ ಎಲ್ಲ ಬೇಕ್ರಿ. ಅದೇನು ಇಲ್ಲೇ ಇರಲಿಲ್ಲ, ಸುಟ್ಟು ಹೋತ್ರ. ಇವಾಗ 3 ಹೂವಿನ ಗಿಡಗಳು ಸುಟ್ಟು ಹೋಗತ್ತವ್ರಿ. ಈಗ ವಿಂಟರ್ ಬತ್ತು. ಇನ್ನು ಹೊರಗಿನ ಗಿಡಗಳಂತೂ ಕೇಳಬೇಡ್ರಿ, ಅವೆಲ್ಲ ಬಾಡಿ ಬಕ್ಲಾಗ್ಯಾವ ಈಗ. ಅದಕ್ಕೆ ಈ ಸತಿ ಭಾಳ ಮನಸ್ಸು ಒಂದು ಸ್ವಲ್ಪ ಸಪ್ಪಲಾಗೈತೆ ನೋಡ್ರಿ. ತುಳಸಿ ಮದ್ವಿ ಮಾಡೋಕ್ಕಾಗತ್ತಿಲ್ಲ. ಲಾಸ್ಟ್ ಇಯರ್ ಭಾಳ ಧೂಮ್ಧಾಮ್ ಮಸ್ತ್ ಮಾಡಿದ್ನಿ ರೀ ನಾನು. ನೋಡ್ಕೊಂಬರ್ರಿ ಹೆಂಗದ. ಒಂದು 2-3 ಫೋಟೋ ಅದಾವ, ಹಾಕ್ತೀನಿ ನೋಡ್ರಿ ಅವನ್ನ.